ಹಾಯ್ ಗೈಸ್, ಉನ್ನನ್ ಫಿಶಿಂಗ್ ಎಲ್ಲರಿಗೂ ಸ್ವಾಗತ. ಗೈಸ್, ಬರೋ ದಾರಿನಲ್ಲಿ 2 ಸಾರಿ ಬಿದ್ದೆ ಗೈಸ್. ಇಲ್ಲಿ ಈಗ ಬಂದಿರೋದು ಒಂದು ಹೊಸ ಲೊಕೇಶನ್. ಓಕೆ, ಒಂದೊಂದು ಜಾಗನೂ ಕಂಡಿದ್ದು ಹೋಗೋಕ್ಕೆ ಉಸಿರು ಬರ್ತಾ ಇದೆ. ಮಳೆ ಬೇರೆ. ನಿಮಗೆ ನೋಡಿ, ಗಾಡಿ ಅಲ್ಲಿ ಎಲ್ಲೋ ಇದೆ, ಅಲ್ಲಿ ಒಂದು 300 ಮೀಟ್ರ್ ಆ ಕಡೆ ಇದೆ ಗಾಡಿ. ಸೊ ಇವತ್ತು ಬಂದಿರೋದು ಮೇನ್ ಸ್ನೇಕ್ ಹೆಡ್ಗೆ. ಚೆನ್ನಾಗಿ ಸ್ಟಾರ್ಟ. ನೋಡೋಣ ಇವತ್ತು ಎಷ್ಟು ಹೊಡಿತೀನಂತ. ಕ್ಲೈಮೇಟು ಸಕ್ಕತ್ತಾಗಿದೆ. ಆದರೆ ಈ ಕ್ಲೈಮೇಟ್ ಹಂಗೆ ಇತ್ತಂದರೆ ಸಕ್ಕತ್ತಾಗಿರುತ್ತೆ. ಮಳೆ ಬಂತಂದರೆ ಫಿಶಿಂಗ್ ಸ್ಪಾಯ್ಲ್ ಆಗುತ್ತೆ. ಮಳೆ ಸ್ವಲ್ಪ ಕಡಿಮೆನೇ ಬರಬೇಕು. ನಿಮ್ಗೊಂದು ಸರಿ ಲೊಕೇಶನ್ ತೋರಿಸ್ಕೊಡ್ತೀನಿ ಗೈಸ್. ಅಲ್ಲಿ ಕಾಣ್ತಾ ಇದಲ್ಲ, ಅದೇ ನೀರು. ಸೊ ಅದು ಹಂಗೆ ಹೋಗುತ್ತೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಒಬ್ಬನೇ ಇದ್ದೀನಿ. ನೋಡೋಣ, ಆದಷ್ಟು ಮೀನು ರಿಲೀಸ್ ಮಾಡ್ತೀನಿ. ಹಂಗಿಲ್ಲ ಅಂದರೆ ಒಡೆಯ ಮೀನೆಲ್ಲ ತಗೊಂಡೋಗಿ ಅದರಲ್ಲಿ ಒಂದು ಸ್ಪೆಷಲ್ ಡಿಶ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಅದು. 6 ತಿಂಗಳು 1 ವರ್ಷ ಇಟ್ಕೊಂಡು ತಿನ್ಬೋದು. ಆ ಥರ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಕೂರಿಗಳು ಓಡ್ತಾ ಇದೆ. ಓಕೆ ಗೈಸ್, ಸ್ಪಾಟ್ಗೆ ಹೋಗ್ಬಿಟ್ಟು ನಿಮಗೆ ಚಾಲು ಮಾಡ್ತೀನಿ ಗೈಸ್. ಆಲ್ರೆಡಿ ತುಂಬ ದೂರದಿಂದ ನಡೆದಿದ್ದೀನಿ. ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ನಡೆದಿದ್ದೀನಿ. ಯಾರೂ ಇಲ್ಲ. ಗಾಳಿ, ನೀರು ಎಲ್ಲ ಆ ಕಡೆ ಇದೆ. ಒಂದು ದಾರಿನೇ ಇಲ್ಲ. ಒಂದೊಂದು ಲೊಕೇಶನ್ ಕಂಡುಹಿಡಿಯೋದು ತುಂಬ ಕಷ್ಟ ಗೈಸ್. ಗೂಗಲಲ್ಲಿ ತೋರಿಸ್ಬಿಡುತ್ತೆ ಲೊಕೇಶನ್ನು. ಹತ್ರ ಹೋಗೋಷ್ಟರಲ್ಲಿ ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಡೈರೆಕ್ಷನ್ ಕೊಟ್ಬಿಡುತ್ತೆ. ಅಲ್ಲಿ ದಾರಿನೇ ಇರೋದಿಲ್ಲ. ಮೀನು ಹೊಡೆಯೋದು ಲೈವಲ್ಲಿ ತೋರಿಸ್ತೀನಿ. ಸೊ ಇವತ್ತು ನಿಮಗೆ ಏನು ತೋರಿಸ್ತೀನಿ ಅಂದ್ರೆ, ಫ್ರಾಗು ನುಂಗೋಗಿ ಬಿಡ್ತೀನಿ. ಎಷ್ಟು ಲೇಟಾಗಿ ಉಕ್ಕಪ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಸೊ ಅದು ಮೇಯ್ನ್ ಇವತ್ತು. ಆಗ ನಮ್ಮ ಬಿಗಿನರ್ಸ್ಗೆ ತುಂಬ ಜನ ಸ್ನೇಕ್ ಹೆಡ್ ಡೌಟು. ಸ್ನೇಕ್ ಹೆಡ್ಗೆ ಯಾವ ಬೈಟ್ ಹೆಂಗೆ ಮಾಡೋದಂತ ಕೇಳ್ತಾರೆ. ಸೊ ಅದು ಹಂಗಲ್ಲ. ಸ್ನೇಕ್ ಹೆಡ್ಸ್ಗೆ ಲೂರು, ಫ್ರಾಗು, ಆರ್ಟಿಫಿಷಿಯಲ್ಲು, ಓಕೆ, ಲೈವ್ ಬೈಟು. ಸ್ನೇಕ್ ಹೆಡ್ಸ್ಗೆ ಫುಡ್ ಬರೋದಿಲ್ಲ. ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಬಿಗಿನರ್ಸು ನೋಡಿ, ಉಕ್ಕಪ್ಪು ಮಾಡೋವಾಗ ಆರಾಮಾಗಿ ಮಾಡಿ. ಗಾಬರ ಮಾಡಿದ್ರಂದ್ರೆ ಅದು ಪೀಕಾಕ್. ಗಾಬರ ಆಯ್ತಂದ್ರೆ ಓಡೋದು ಬಿಡುತ್ತೆ. ಓಕೆ, ಕರೆಕ್ಟಾಗಿ ಕೊಡಿ ಉಕ್ಕಪ್ಪು. ಓಕೆ, ನೀರಿಗೆ ಬಂದಾಯ್ತು ಗಾಯ್ಸ್. ನೀರು ಜಾಸ್ತಿ ಆಗಿದೆ. ಸೊ ನೀರು ತೋರಿಸ್ಕೊಡ್ತೀನಿ. ಸೊ ಅಲ್ಲಿ ನಿಮಗೆ ತೋರಿಸಿದ ನೀರು ಇದೆ. ಸೊ ಇವಾಗ ಸ್ಪಾಟ್ ಹುಡುಕ್ಬೇಕಿಲ್ಲಿ. ಸೊ ಇದು ಒಳ್ಳೆ ಸ್ಪಾಟೇ, ಆದರೆ ನೀರಿಗೆ ಎಲಿಬೇಕಾಗಿರುತ್ತೆ. ಸೊ ಈ ಕ್ಲೈಮೇಟ್ಗೆ ನೀರಿಗೆ ಎಲಿಯೋದು ಬೇಡ. ನೋಡೋಣ ಗೈಸ್. ಸೊ ಇದು ನೀರದು. ಮುಂದ್ಗಡೆ ಸ್ಪಾಟ್ ಹುಡುಕ್ತೀನಿ. ಆ ಸ್ಪಾಟ್ಗೆ ಹೋಗಿ ಚಾಲು ಮಾಡ್ತೀನಿ. ಓಕೆ, ಪೀಕಾಕ್. ಓ ಶಟ್ ಆಯ್ತು ಗೈಸ್. ಫೈನಲಿ ದೊಡ್ಡ ನೀರನ್ನ ಕಂಡುಹಿಡ್ದಿದ್ದೀನಿ ನೋಡಿ. ತುಂಬ ದೂರ ನಡೆದಿದ್ದೀನಿ ಗೈಸ್, ತುಂಬ ದೂರ. ನೋಡಿ, ಆವಿರೋ ಪುತ್ತು. ಗೈಸ್, ಒಂದು ಕ್ಯಾಟ್ ಫಿಶ್ ಸತ್ತೋಗಿದೆ. ಕ್ಯಾಟ್ ಫಿಶ್ ಅಪ್ಪ, ಬೀ ಅಂತ ಇದೆ ವಾಸನೆ. ಅಪ್ಪ ಬಾಬಾ, ಸಖತ್ ವಾಸನೆ ಗೈಸ್. ಸೊ ಗೈಸ್, ಯಾವಾಗಲೂ ನೀರು ಇಲ್ಲಿದೆ ಅಂದರೆ ನೀರು ಹತ್ರ ಹೋಗ್ಬಾರ್ದು, ಇಲ್ಲಿಂದನೇ ನೋಡಬೇಕು. ಓಕೆ, ಇಲ್ಲಿಂದ ಒಂದು 2 ಕಾಸು 3 ಕಾಸು ಮಾಡ್ತೀನಿ. ನೋಡೋಣ ಮೀನು ಸಿಗುತ್ತಂತ.
ಗೈಸ್ ದಾರಿ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಇದು ನೀರು ಜಾಸ್ತಿ ಆಗಿ ಬಂದಿರೋ ನೀರು. ಚಪ್ಪಲಿ ಇಲ್ಲೇ ಬಿಡ್ತೀನಿ. ಓಪನ್ ವಾಟರ್ಗೆ ಹೋಗ್ತಾ ಇದೆ. ಓಪನ್ ವಾಟರ್ ಬಂದಿದೆ. ನೀವು ನೋಡಿರ್ತೀರಾ, ಒಂದು 4-5 ಸೆಕೆಂಡ್ಗೆ ನಾನು ಕಪ್ ಕೊಟ್ಟಿದ್ದೀನಿ. ಪುನಃ ಬಿಟ್ಟಿದ್ರೆ ಅದು ನುಂಗ್ಬಿಡ್ತಾ ಇತ್ತು. ಇನ್ನು ಕ್ಲೀನಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ನೋಡಿ ಗೈಸ್, ಫ್ರಾಗ್ ನುಂಗ್ಬಿಟ್ಟಿದೆ. ಸ್ವಲ್ಪ ಇದೆ ನೋಡಿ, ಒಂದು 4-5 ಸೆಕೆಂಡ್ಗೆ ಕಪ್ ಕೊಟ್ಟಿದ್ದು. ಸ್ಟ್ರೈಕ್ ಮಾಡಿದ ತಕ್ಷಣ ಕೊಟ್ಟಿಲ್ಲ. ಸೊ ಈ ಥರ ಚೆನ್ನಾಗಿ ಮರಿಲಿ ಎಸಿದು. ಓಕೆ, ರವರಾಜ್ ರೀಲು. ಎಲ್ಲಿ ಹೋಗ್ತೀಯ? ಸೊ ನಮ್ಮದು ರವರಾಜ್ ರೀಲು 4000 ಸೀರೀಸು. ಲೈಟ್ ವೆಯ್ಟು, ಸಕ್ಕದಾಗಿದೆ ಗೇಮು. ಓಕೆ, ಗೇಮ್ಗೆ ಸಕ್ಕದಾಗಿರುತ್ತೆ. ನೀವು ನೋಡಿ ಇರ್ತೀರಾ. ಓಕೆ, ಅದು ಏನಂತ ಗೊತ್ತಿಲ್ಲ, ಈ ಜಾಗಕ್ಕೆ ಬಂದರೆ ಮಾತ್ರ ಕ್ಯಾಮ್ರಾ ಒಂದ್ಸರಿ ಬ್ಲೂ ಆಗಿಬಿಡುತ್ತೆ, ಇಲ್ಲಾಂದರೆ ಫುಲ್ ಬ್ರೌನ್ ಆಗಿಬಿಡುತ್ತೆ. ಸೊ ಆ ಥರನೇ ಕಾಣ್ತಾ ಇದೆ ನನಗೆ ಫುಲ್ ಬ್ರೌನ್ ಆಗಿ ಕಾಣ್ತಾ ಇದೆ. ನಿಮ್ಗೆ ಹೆಂಗೆ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ. ನನಗೆ ಸ್ಕ್ರೀನ್ ಫುಲ್ ಬ್ರೌನ್ ಆಗಿ ಕಾಣ್ತಾ ಇದೆ. ಲೈಟಾಗಿ ಆಗಿಬಿಟ್ಟಿದೆ, ಲೈಟ್ ಎಲ್ಲೋ ವಾಮ್ ವೈಟ್ ಥರ. ಸೊ ಒಂದು ಮೀನು ಫಸ್ಟ್ ಕ್ಯಾಚ್ ಇದೆ. ಓಕೆ, ನಿಮ್ಗೆ ಹೆಂಗೆ ತೋರಿಸೋದು? ಈಗ ಆ ಕ್ಯಾಮ್ರಾನ ಒಂದು ಕಡ್ಡಿಗೆ ರಬ್ಬರ್ ಬ್ಯಾಂಡ್ ಮಾಡಿದ್ದೀನಿ. ಜೋರಾಗಿ ಗಾಳಿ ಬಂತಂದರೆ ನೀರಿಗೆ ಬಿದ್ದೋಗ್ಬಿಡುತ್ತೆ. ಅಷ್ಟರಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಮೀನನ್ನ. ಓಕೆ, ಸೊ ಫಸ್ಟ್ ಕ್ಯಾಚ್ ಚೆನ್ನಸ್ಟ್ರೇಟ. ಒಂದು 1.5 kg ಮೇಲೆ ಇರುತ್ತೆ ಮೀನು, 1.5 ಫಸ್ಟ್ ಕ್ಯಾಚ್. ಸೊ ಫ್ರಾಗ್ ನೋಡಿ ನುಂಗ್ಬಿಟ್ಟಿದೆ. ಸೊ ನಾವು ಮೀನು ಸ್ಟ್ರೈಕ್ ಮಾಡೋವಾಗ ಬಿಟ್ಬಿಟ್ರೆ ಆಟೋಮೆಟಿಕ್ ಅದು ನುಂಗ್ಕೊಂಡು ಎತ್ಕೊಂಡು ಹೋಗ್ಬಿಡುತ್ತೆ ಆ ಜಾಗಕ್ಕೆ. ಓಕೆ, ಸೊ ಈ ಮೀನು ಸ್ಟ್ರೈಕ್ ಬಂದ್ಬಿಟ್ಟು 6 ಸೆಕೆಂಡ್ ಬಿಟ್ಟು ಹೊಡೆದಿದ್ದೀನಿ. ನೀವು ವಿಡಿಯೋನಲ್ಲಿ ನೋಡ್ಬೋದು. ಸ್ಟ್ರೈಕ್ ಮಾಡಿ 6 ಸೆಕೆಂಡ್ ಬಿಟ್ಟು ಮಾಡಿದೆ ಸ್ಟ್ರೈಕು, ಹೋಗಿದೆ. ಆಮೇಲೆ ಕೊಟ್ಟೆ ಕಪ್ಪು. ಸೊ ಹಂಗೆ ಕೊಟ್ಟರೆ ಹಿಂಗೆ ಬೀಳುತ್ತೆ ಮೀನು. ಓಕೆ, ಸೊ ಇನ್ನೊಂದು ರವರಾಜ್ ರೀಲು. ಓಕೆ, ಲೈಟ್ ವೆಯ್ಟು. ಸೊ ರವರಾಜ್ ರೀಲು ಲೈಟ್ ವೆಯ್ಟು, ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ತಿರ್ಗಾ ಹೋಗ್ತಾ ಇದೆ. ಲೈಟ್ ವೆಯ್ಟು ತುಂಬ ಚೆನ್ನಾಗಿದೆ. ಇದು ಇನ್ನೂ ಲಾಂಚ್ ಆಗಿಲ್ಲ. ಇದು 12 kg ಡ್ರ್ಯಾಗು. ಆಮೇಲೆ ಇದರಲ್ಲಿ ಲಾಂಗ್ ಕಾಸ್ಟ್ ಚೆನ್ನಾಗಿ ಸಿಗ್ತಾ ಇದೆ. ಇನ್ನೊಂದು 18 mm ಎಲ್ಲ ಬ್ರೀಡೆಲ್ಲ ಹಾಕಿದ್ರೆ ಫ್ರಾಗು ಆ ಡಿಸ್ಟ್ರಿಕ್ಗೆ ಹೋಗ್ಬಿಡುತ್ತೆ, ಪಕ್ಕದ ಡಿಸ್ಟ್ರಿಕ್ಗೆ. ಓಕೆ ಗೈಸ್, ಈಗ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ಇದನ್ನು ಬ್ಯಾಗ್ ಹಾಕ್ತೀನಿ ಮೀನನ್ನ, ಯಾಕಂದರೆ ಯಾವ ಮೀನು ರಿಲೀಸ್ ಇಲ್ಲ. ಗೈಸ್, ಒಂದು ಸ್ಟ್ರೈಕು ಮಿಸ್ ಇಲ್ಲ, ಒಂದೇನು ಮೀನು ಬಂತು. ಸೊ ಹಂಗೆ ನೀರಿಗೆ ನಡ್ಕೊಂಡು ಹೋಗಿ ಆ ಕಡೆಯಿಂದ ಬಂದುಬಿಟ್ಟೆ. ಚಪ್ಪಲಿ ಇಲ್ಲ ಗೈಸ್ ಕಾಲಲ್ಲಿ.
ಚಪ್ಪಲಿ ಇಲ್ಲ ಕಾಲಲ್ಲಿ, ಚಪ್ಪಲಿ ಅಲ್ಲೆಲ್ಲಿದೆ. ಬಿಸಿಲಿಲ್ಲ, ಮಳೆ ಗಾಳಿ ಜಾಸ್ತಿ. ಈಗ ಇಲ್ಲಿಂದ ಬೇರೆ ಕಡೆ ಹೋಗ್ತೀನಿ, ಅಲ್ಲೇನು ಸಿಗುತ್ತಂತ ನೋಡೋಣ. ಇಲ್ಲಿ ಸುಮಾರು ಒಂದು 200 ಮೀಟ್ರ್ ತನಕ ಫುಲ್ಲು ಹೋಗ್ಬಿಟ್ಟು ಬಂದೆ, ನಿಮ್ಗೆ ತೋರಿಸ್ಕೊಡ್ತೀನಿ. ಆವಾಗಲೇ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿ ಹಾಕಿ ಮೀನು ಹೊಡೆದಿದ್ದು. ಸೊ ಹಂಗೇ ಹಿಂಗೆ ನಡ್ಕೊಂಡು ಹೋಗಿ 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 ಎಂಡ್ ತನಕ ಹೋಗಿ ಆ ಬುಷ್ ಕಾಣಿಸ್ತಾ ಇದೆಯಾ, ಅಲ್ಲಿಂದ ಒಂದು ರೌಂಡ್ ಹಾಕೊಂಡು ಹಿಂಗೆ ಬಂದೆ. ಒಂದು ಸ್ಟ್ರೈಕ್ ಇಲ್ಲ, ಗಾಳಿ ಜಾಸ್ತಿ. ಸೊ ಗೈಸ್ ನೋಡೋಣ ಏನು ಸಿಗುತ್ತಂತ ಆ ಕಡೆ. ಯಾವಾಗಾದರೂ ಒಬ್ಬರೇ ಬರೋವಾಗ ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ಫುಟೇಜ್ ಬಂದಿದೆ, ಸಕ್ಕಂತ ಒಳಗಡೆ ಹೋಗ್ಬಿಡ್ತೀನಿ. ಓಕೆ, ಒಂದು ಹಂಗೆ ಮಣ್ಣಿದೆಯಾ ಕಲ್ಲಿದೆಯಾ ಅಂತ ನೋಡ್ಕೊಂಡು ಹಂಗೆ ಹೋಗ್ತಾ ಇದ್ದೀನಿ ನೀರಿಗೆ. ಸೊ ನೀರಿಗೆ ಹಿಂಗೆ ಹೋಗೋವಾಗ ಹಿಂಗೆ ಮಾಡಿದ್ದೆ, ಚಕ್ಕಂತ ತೊಡೆ ತನಕ ಹೋಗ್ಬಿಡ್ತು ಒಳಗಡೆ, ತಿರ್ಗಾ ಕಾಲು ಬಂದಿಲ್ಲ. ಓಕೆ, ಸ್ವಲ್ಪ ಹುಷಾರಾಗಿರಿ. 2 ಕಾಲು ಹೋಗಿದ್ರೆ ಸ್ಟಕ್ ಆಗ್ತಾ ಇದ್ದೆ ಒಳಗಡೆ ನೀರಿಗೆ. ಓಕೆ ಗೈಸ್, ಬೇರೆ ಸ್ಪಾಟ್ಗೆ ಹೋಗ್ಬಿಟ್ಟು ಚಾಲು ಮಾಡ್ತೀನಿ. ಚಪಕ್ ಅಂತ ಇದೆ. ಓಹೋ, ಫುಲ್ ಈ ಕಡೆ ಆ ಕಡೆ ಫುಲ್ಲು. ಇಲ್ಲಿ ನೋಡಿ ಹೆಂಗಾಗ್ಬಿಟ್ಟಿದೆ. ಸ್ವಲ್ಪ ಕೆಲವು ದೂರ ಆಗ್ತದೆ ಗೈಸ್. ಈ ಕಡೆ ಎಲ್ಲ ಇದೆ. ಸೊ ಹೆಂಗೆ ಹೋಗ್ಬೇಕಂದ್ರೂ ಇದ್ರ ಮೇಲೇ ಹೋಗ್ಬೇಕಾಗಿರುತ್ತೆ. ಫುಲ್ಲಾಗಿ ದಾಟ್ಬಿಟ್ಟು ಸ್ಪಾಟ್ಗೆ ಹೋಗಿ ಚಾಲು ಮಾಡ್ತೀನಿ. Guys, Vishan guys. Hey, come on. ಸೊ ಗೈಸ್, ಇದು 4ನೇ ಮೀನು. ಆಲ್ರೆಡಿ 2 ಮೀನು ಹೊಡೆದಾಯ್ತು. ಇನ್ನೊಂದು ಅರ್ಧ ಗಂಟೆ ನೋಡ್ತೀನಿ, ಮಳೆ ಬೇರೆ ಬರ್ತಾ ಇದೆ. ಇವತ್ತು ಒಂದು ಸ್ನೇಕೆಟು ಮಿಸ್ ಮಾಡಿಲ್ಲ, ಇಲ್ಲ ಬಾಯಿ ಹಾಕಿದ್ದು ಎಲ್ಲ ಹೊಡೆದಿದ್ದೀನಿ. ಓಕೆ, ಸೊ ಹಂಗೆ ಕಂಟಿನ್ಯೂ ಆಗುತ್ತೆ. ಒಂದು ಅರ್ಧ ಗಂಟೆ ನೋಡ್ತೀನಿ, ಮಳೆ ಬೇರೆ ಬರ್ತಾ ಇದೆ. ಇಲ್ಲಿಂದ ತುಂಬ ದೂರ ಬೇರೆ ನಡ್ಕೊಂಡು ಹೋಗ್ಬೇಕು. ಓಕೆ, ಬರುತ್ತೆ, ಒಂದು 1+ ಬರುತ್ತೆ. ಸೊ ಎಷ್ಟು ತನಕ ಇರುತ್ತೋ ಅಷ್ಟು ತನಕ ಕೊಡ್ತೀನಿ. ಎಂಜಾಯ್ ಮಾಡಿ ಗೈಸ್. ಓಕೆ, ಫಿಶಿಂಗ್ ಕಂಟಿನ್ಯೂ. ನೋಡಿ ಗೈಸ್, ಇನ್ನೊಂದು ಜಾಗ ಕಂಡಿಡ್ತೀನಿ, ಹೆಂಗಿದೆ ನೋಡಿ. ಇಂಥ ಜಾಗದಲ್ಲಿ ಒಬ್ಬನೇ ಇರೋಕ್ಕೆ ಸ್ವಲ್ಪ ದಡಕ್ಕಾಗುತ್ತೆ. ಓಕೆ,
ನೋಡ್ತೀನಿ. ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಸಖತ್ ಲೊಕೇಶನ್ ಕರ್ಕೊಂಡು ಬಂದ್ಬಿಟ್ಟಿದೆ. ಸೊ ಇಲ್ಲಿ ಮೀನಿಲ್ಲ ಅಂದರೆ ಇನ್ನು ಎಲ್ಲೂ ಮೀನಿಲ್ಲ. ಅದೇ ಬ್ಯೂಟಿಫುಲ್ ಆಗಿದೆ. ಅಷ್ಟು ಗಾಡಿಯಿಂದ ಒಳಗಡೆಯಿಂದ ಬಂದು ಓಪನ್ ಮಾಡ್ರಿ, ನೋಡಿ ಹೆಂಗೆ ಕಾಣ್ತಾ ಇದೆ. ಸಖತ್ತಾಗಿದೆ, ಸೂಪರ್. ಪ್ಯಾಕೆಟ್ ಸಿಕ್ಕಿದ್ರೆ ಸಾಕು, ಅಷ್ಟು ಕಷ್ಟ ಕರೆಕ್ಟ್ ಆಗಿರುತ್ತೆ. ನಿಲ್ಕೊಂಡಿದ್ಯಾ? ಓಕೆ ಗಾಯ್ಸ್, ಒಳ್ಳೆ ಸ್ಪಾಟ್ಗೆ ಹೋದೆ. ಓಕೆ, ತುಂಬ ಕಷ್ಟಪಟ್ಕೊಂಡು ಒಳಗಡೆಯಿಂದೆಲ್ಲ ಬಂದು ಅಲ್ಲಿ ಹೋಗಿದ ತಕ್ಷಣ ಸಖತ್ ಮಳೆ ಬಂದುಬಿಡ್ತು. ಸೊ ಅದಕ್ಕೆ ತಿರ್ಗಾ ಒಂದು ಕೂತಿದ್ದೀನಿ. ಸೊ ಇದ್ರ ಮೇಲೆ ಕಂಟಿನ್ಯೂ ಆಗುತ್ತಂದರೆ ಆಗೋದಿಲ್ಲ. ಓಕೆ, ಮಳೆ ಬೇರೆ ಬರ್ತಾಯಿದೆ. ಸೊ ನೀರಲ್ಲೆಲ್ಲ ನಡ್ಕೊಂಡು ಬಂದಿದ್ದೀನಿ. ಗಾಡಿಗೆ ಹೋಗೋಕ್ಕೆ ಸ್ವಲ್ಪ ದೂರ ಇದೆ ಗೈಸ್. ಸೊ ಪ್ರವರಾಜ್ ರೀಲು ನೀರಿಗೂ ಹಾಕಿದ್ದೀನಿ. ಓಕೆ, ಏನೂ ಆಗಲಿಲ್ಲ. ನಾಳೆ ಗೊತ್ತಾಗುತ್ತೆ ನಮಗೆ ಏನೇನು ಆಗಿದೆ ಅಂತ. ಅದರಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆ, ಆಮೇಲೆ ಇಲ್ಲಿದೆ ಮೀನು, 4 ಮೀನು ಸಿಕ್ಕಿದೆ ಇಲ್ಲಿ. ಇದರಿಂದ ನಿಮಗೆ ಒಂದು ಸ್ಪೆಷಲ್, ಇಲ್ಲಾಂದರೆ ಎಲ್ಲ ಮೀನು ರಿಲೀಸ್ ಮಾಡ್ತಾಯಿದ್ದೆ. ಇದರಿಂದ ನಿಮಗೆ ಒಂದು ಸ್ಪೆಷಲ್ ಡಿಶ್ ಮಾಡಿ ತೋರಿಸ್ತೀನಿ, ಸಕ್ಕತ್ತಾಗಿರುತ್ತೆ. ಸೊ 4 ಮೀನು ಸಿಕ್ಕಿದೆ. 4 ಮೀನಲ್ಲಿ ಸ್ಪೆಷಲ್ ಡಿಶ್. ಓಕೆ, ಯಾವುದು ರಿಲೀಸ್ ಮಾಡಿಲ್ಲ ಗೈಸ್. ಸೊ ಗಾಯ್ಸ್ ಇಲ್ಲಿಂದ ಗಾಡಿಗೆ ತುಂಬ ದೂರ ಹೋಗ್ಬೇಕಾ. ಸೊ ನಮ್ಗೆ ಸಿಕ್ಕಿರೋ ಮೀನು. ಓಕೆ, ಇದರಿಂದ ಒಂದು ಸ್ಪೆಷಲ್ ಡಿಶ್ ಮಾಡಿ ತೋರಿಸ್ತೀನಿ. ಹೆವಿ ಸೈಜ್, ಹೆವಿ ಕ್ಯಾಚ್. ಹೆವಿ ಸೈಜ್ ಗೈಸ್. ಓಕೆ, ಟೋಟಲ್ ನಮ್ಗೆ ಸಿಕ್ಕಿರೋದು 4 ಮೀನು. ಒಂದು ನಿಮಿಷ, ನಿಮ್ಗೆ ಕಾಣ್ತಾ ಇದೆ ಅಂತ. ಓಕೆ, ಮೀನು ಕಾಲು ಮೀನು. ಓಕೆ ಗೈಸ್, ಕರೆಕ್ಟ್ ಆಗಿದೆ. ಯಾಕಂದರೆ ವಿಡಿಯೋ ರನ್ನಿಂಗ್ ಆಗ್ತಾಯಿದೆಯಾ ಏನಂತ ಗೊತ್ತಾಗಿಲ್ಲ. ನಾನು ಮಾತ್ರ ಮಾತಾಡ್ಕೊಂಡಿದ್ರೆ ಕೆಲಸಕ್ಕೆ ಆಗೋದಿಲ್ಲಲ್ಲ. ಇದರಿಂದ ಒಂದು ಸ್ಪೆಷಲ್ ಡಿಶ್ ಮಾಡಿ ತೋರಿಸ್ತೀನಿ. ಓಕೆ,
ಗೈಸ್ ಕಾಣ್ತಾ ಇದೆಯಾ? ಓಕೆ, 4 ಮೀನು. ಸೊ 4 ಮೀನು ಸೇರಿದ್ರೆ ಒಂದು 4-5 kg ಬರುತ್ತೆ. ಓಕೆ, ಎಲ್ಲ ಚೆನ್ನಾಗಿ ಸ್ಟಾರ್ಟ. ಡನ್ ಡನ್ ಡನ್. ಓಕೆ ಗೈಸ್, ಮಳೆ ಬೇರೆ ಸ್ಟಾಪ್ ಆಗಿದೆ. ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಡೈಲಿ ಅಪ್ಡೇಟ್ಸ್ ಅದರಲ್ಲೇ ಕೊಡ್ತಾ ಇರ್ತೀನಿ. ಓಕೆ, ಸೊ ಈ ಮೀನಿಂದ ನಾನು ಸ್ಪೆಷಲ್ ಆಗಿ ನಾನು ನಿಮಗೆ ಡಿಶ್ ಮಾಡಿ ತೋರಿಸ್ತೀನಿ. ಓಕೆ, ಈಗ ಮಳೆ ಬೇರೆ ನಿಂತಿದೆ. ಹೋಗೋ ದಾರಿನಲ್ಲಿ ತಿರ್ಗಾ ಹಾಕಿ ನೋಡ್ತೀನಿ. ಏನಾದರೂ ಸಿಕ್ಕಿದ್ರೆ ಇದರಲ್ಲೇ ಅಟ್ಯಾಚ್ ಮಾಡ್ತೀನಿ ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡ್ತೀನಿ. ಬಾಯ್. ಯಪ್ಪ, ಈ ಬ್ಯಾಗ್ ಬೇರೆ ಎತ್ಕೊಂಡು ಸುತ್ತಾ ಇರ್ಬೇಕು. ಓಕೆ ಗೈಸ್, ಈಗ ಮಳೆ ಬೇರೆ ಸ್ವಲ್ಪ ಕಡಿಮೆ ಆಗಿದೆ. ಹೋಗೋ ದಾರಿನಲ್ಲಿ ಏನಾದರೂ ಸಿಕ್ಕಿದ್ರೆ ಇದರಲ್ಲೇ ಅಟ್ಯಾಚ್ ಮಾಡ್ತೀನಿ. ಓಕೆ ಥ್ಯಾಂಕ್ ಯು, ಬಾಯ್. ಗೈಸ್, ಮೀನು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಮೀನು ಒಳಗಡೆ ಮಸಾಲ ಸಕ್ಕದಾಗಿ ಹೋಗಿದೆ. ಈಗ ಇದನ್ನು ಫ್ರೈ ಮಾಡಿಬಿಟ್ರೆ ಇಷ್ಟು ಇರೋದು ಕಡಿಮೆ ಆಗುತ್ತೆ, ಇನ್ನೂ ಕಡಿಮೆ ಆಗುತ್ತೆ ಇದು. ಫುಲ್ಲು ಫ್ರೈ ಮಾಡಿದ್ದೀನಿ. ಲಾಸ್ಟ್ ತಲೆ, 2 ತಲೆನೂ ಪೀಸ್ ಮಾಡಿದ್ದೀನಿ ಇದರಲ್ಲಿ. ಸೊ ಮೀನೆಲ್ಲ ಫ್ರೈ ಮಾಡಿ ಆದ್ಮೇಲೆ ಮೇನ್ ಕೆಲಸ ಇರೋದು. ಸಕ್ಕದಾಗಿದೆ. ಇದು ಬಂದ್ಬಿಟ್ಟು ಒಂದು ಪ್ಲೇಟ್ ಬಂದ್ಬಿಟ್ಟು 80 ಗ್ರಾಮ್ಸ್ ಇದೆ. $88 ಗ್ರಾಮ್ಸ್ ಇದೆ. ಇದು 850 ಗ್ರಾಮ್ ಇದೆ. ಸೊ 3 kg ಸ್ನೇಕ್ ಹೆಡ್ 850 ಗ್ರಾಮ್ ಆಗಿದೆ. ಇಂಜಿ 150 ಗ್ರಾಮ್ಸ್, ಬೆಳ್ಳುಳ್ಳಿ 150 ಗ್ರಾಮ್ಸ್, ಆಮೇಲೆ ಕೆಲವು ಮೆಣಸಿನ್ಕಾಯಿ, ಓಕೆ, ಗ್ರೀನ್ ಚಿಲ್ಲಿ. ಸೊ ಫಸ್ಟು ಇದು ಬೆಳ್ಳುಳ್ಳಿ ಹಾಕ್ಬಿಡೋಣ. ಸ್ವಲ್ಪ ಸಪ್ರೇಟ್ ಮಾಡಿರ್ಬೇಕು ಗೈಸ್. ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಇದು ಗೈಸ್. ಈಗ ಇಂಜಿ, ಸೊ ಸೆಕೆಂಡ್ ಹಾಕಿರೋದು ಇಂಜಿ. ಯಾಕೆ ಸಪ್ರೇಟ್ ಆಗಿ ಹಾಕ್ತಾನೆ ಇದಂದ್ರೆ ಚೆನ್ನಾಗಿ ಫ್ರೈ ಆಗ್ಬೇಕು. ಸಪ್ರೇಟ್ ಆಗಿ ಹಾಕಿ ಮಾಡ್ತಾ ಇರೋದು. ಬೆಳ್ಳುಳ್ಳಿ ಸಪ್ರೇಟ್ ಆಗಿ ಹಾಕಿದ್ದೀನಿ. ಇವಾಗ ಇಂಜಿ ಹಾಕಿದ್ದೀನಿ. 2 ಚೆನ್ನಾಗಿ ಫ್ರೈ ಆದ್ರೆ ನಮ್ಗೆ ಇನ್ನೂ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಗ್ರೀನ್ ಚಿಲ್ಲಿ ಇದು ಸಪ್ರೇಟ್ ಆಗಿ ಫ್ರೈ ಮಾಡಿದ್ದೀನಿ. ಇದು ಸಪ್ರೇಟ್ ಆಗಿ ಫ್ರೈ ಮಾಡಿದ್ದೀನಿ. ಈ ಮಸಾಲ ಇದೆ ನೋಡಿ, ಈ ಮಸಾಲ ಏನಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಹೋಗಿ ಇದು ಪೌಡ್ರ್ ಮಾಡಬೇಕು. ಇದು ಮಾಡಕ್ಕೆ ಲೇಟ್ ಆಗುತ್ತೆ. ಇದ್ರದ್ದು ಫುಲ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಹೋಗಿ ಚೆಕ್ ಮಾಡಿ ನೋಡಿ ಗೈಸ್. ಓಕೆ, ಸೊ ನಾನು ಹೆಂಗ್ ಮಾಡ್ತಾ ಇದೀನೋ ಅದೇ ತರ ಮಾಡಿ. ಈ ಮಸಾಲ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಬಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ತರ ಮಿಕ್ಸ್ ಮಾಡ್ಕೋಬೇಕು. ನಾನು ದಪ್ಪ ಪೀಸ್ ಆಗಿದ್ದೀನಲ್ಲ, ಅದು ಪರವಾಗಿಲ್ಲ. ಚಿಕ್ಕದಾಗಿದ್ರೆ ಕ್ಲೀನಾಗಿ ಮಿಕ್ಸ್ ಮಾಡ್ಬೋದು ಗೆಂಟಿನ ಇದನ್ನಲ್ಲಿ, ಸ್ಪೂನಲ್ಲಿ. ಸೊ ಗೈಸ್, ಇದು ರೆಡಿ ಆಯಿತು. ಓಕೆ, ಮೀನಿನ ಉಪ್ಪಿನಕಾಯಿ ಇದು. ಸೊ ಇದು ತುಂಬಾ ಬಿಸಿಯಾಗಿದೆ. ಸೊ ಹಂಗೆ ಇಟ್ಬಿಡೋಣ.
ಆಮೇಲೆ ಮುಚ್ಚಬಾರ್ದು, ಹಂಗೆ ಇರಲಿ. ಅದು ಫುಲ್ಲು ಕೂಲ್ ಡೌನ್ ಆದಮೇಲೆ ಒಂದು ಡಬ್ಬಿಗೆ ಹಾಕಿ ರೆಡಿ ಮಾಡಿ. ಓಕೆ, ಸೊ ಇದು ಆರಿದ ಮೇಲೆ ನಾನು ನಿಮಗೆ ಟೇಸ್ಟ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಮೀನಿನ್ನು ಉಪ್ಪಿನಕಾಯಿ ಸಕ್ಕತ್ತಾಗಿದೆ ಸ್ಮೆಲ್ಲು. ನಿನ್ನೆ ನೈಟ್ ಮಾಡಿದ್ದು ಈಗ ಮಧ್ಯಾಹ್ನ ಆಗ್ತಾ ಇದೆ. ದೊಡ್ಡ ದೊಡ್ಡ ಪೀಸ್ ಹಾಕಿದ್ದೀನಿ. ಓಕೆ, ಹೆಂಗಿದೆ ಗೊತ್ತಾ ಇದು? ಹೆಂಗಿದೆ ಗೊತ್ತಾ? ಹಾ ಹಾ ಹಾ, ಇದು ಒಂದ್ ಸೆಕೆಂಡ್ ಅಲ್ಲಿ ಖಾಲಿ ಆಗ್ಬಿಡುತ್ತೆ. ಎಲ್ಲ ವೇಟಿಂಗ್ ಅಲ್ಲಿ ಇದಾರೆ, ನಾನು ಯಾರಿಗೂ ಮುಟ್ಟಕ್ ಬಿಟ್ಟಿಲ್ಲ. ಓಕೆ, ನಿಮ್ಗೆ ತೋರಿಸ್ಕೊಡ್ಬೇಕಂತ. ಘಮ 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 ಅಂತ ಇದೆ. ಕರೆಕ್ಟ್ ಆಗಿ ಮಾಡಿದ್ರೇನೆ ಆ ವಾಸನೆ ಬಂದು, ಉಪ್ಪಿನಕಾಯಿ ವಾಸನೆ ಫುಲ್ ಮನೆ ಏರಿಯಾ ಫುಲ್ ಲೈನೇ ಬಂದ್ಬಿಡುತ್ತೆ. ಒಂದು ಪೀಸು ನಿಮ್ಗೆ ಟೇಸ್ಟ್ ಮಾಡಿ ತೋರಿಸ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ತಕೊಂತೀನಿ. ಇಂಜಿನು ಅದರಲ್ಲೇ ಇದೆ. ಫಸ್ಟು ಟೇಸ್ಟ್. ವಾವ್, ಸ್ನೇಕ್ ಹೆಡ್ದು ಟೇಲ್ ಪೀಸ್ ಇದು. ಆ ನೀರು, ಆ ಉಪ್ಪಿನಕಾಯಿ ಒಳಗಡೆ ಹೋಗಿದ ತಕ್ಷಣ ಬಾಯಿ ಫುಲ್ಲು ನೀರು ಬರ್ತದೆ. ಆ ಟೇಸ್ಟ್ ಜೊಲ್ಲು ಬರುತ್ತಲ್ಲ. ಎಲ್ರಿಗೂ ಸಾರಿ, ನೀವು ಈ ತರ ಮಾಡಿಬಿಟ್ಟು ಎಲ್ರಿಗೂ ಕೊಡೋಕ್ಕಾಗೋದಿಲ್ಲ. ಸೊ ನಾನೇನೇನು ಹಾಕಿದ್ದೀನಂತ ಕ್ಲೀನಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಆದರೆ ಏನು ಗೊತ್ತಾ, ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಂದ್ರೆ ನೀವು ಯಾವ ಮೀನು ರಿಲೀಸ್ ಮಾಡೋದಿಲ್ಲ, ಅದೊಂದು ಪ್ರಾಬ್ಲಮ್ಮು. ಎಲ್ಲ ಮೀನು ಹಿಡ್ಕೊಂಡೋಗಿ ಉಪ್ಪಿನಕಾಯಿ ಹಾಕಿ ಡಬ್ಬನಲ್ಲಿ ಇಟ್ಕೊತೀರ. ಅಷ್ಟು ಟೇಸ್ಟು. ಒಂದು ಪೀಸ್ ಹೋಗಿದ ತಕ್ಷಣ ಒಂದೊಂದು ಪೀಸ್ ಬರಬೇಕು. ಬಾಯಲ್ಲಿ ಹೋಗಿದ ತಕ್ಷಣ ಫುಲ್ಲು ನೀರು. ಸೊ ಮೀನೊಂದು ಪೀಸು ಮೀನೊಂದು ಪೀಸು, ಆ ಬೆಳ್ಳುಳ್ಳಿ, ಆ ಇಂಜಿ, ಸ್ವಲ್ಪ ಸಾರು. ಆಹಾ, ಉಪ್ಪು ಖಾರ. ನಾವು ಉಪ್ಪು ಹಾಕಿಲ್ಲ, ಮೀನು ಫ್ರೈ ಮಾಡೋವಾಗ ಮಸಾಲಾಗೆ ಮಾತ್ರ ಉಪ್ಪು ಹಾಕಿದೆ. ಆಮೇಲೆ ಆ ಸ್ಪೆಷಲ್ ಮಸಾಲ ಪೌಡ್ರ್ ಮಾಡೋದಲ್ಲ, ಅದೇ ಮೇಯ್ನು. ಅದು ಮಾಡೋಕ್ಕೆ ಲೇಟ್ ಆಗುತ್ತೆ. ಅದು ಏನಂತ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಆದರೆ ಮಿಸ್ ಮಾಡಿಬಿಡಿ. ಸಕ್ಕತ್ತಾಗಿದೆ. ನಾನು ಮಾತ್ರ ಚಪ ಅಂತ ಹಂಗಿದೆ ಅಂತ ಹೇಳ್ತಾನಿಲ್ಲ. ಒಂದ್ಸರಿ ನೀವು ಟ್ರೈ ಮಾಡಿ. ಆಗ್ತಾಯಿದೆ, ವೈಟ್ ರೈಸ್ ಆಗ್ತಾಯಿದೆ. ಸ್ವಲ್ಪ ಕರ್ಡ್ ರೈಸ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಾಕ್ಕೊಂಡು, ಇಲ್ಲಾಂದರೆ ಬರೀ ವೈಟ್ ರೈಸ್ ಬರೀ ಅನ್ನಾಗೆ ಇದು ಸ್ವಲ್ಪ ತಗೊಂಡು ಹಂಗೆ ಮಿಕ್ಸ್ ಮಾಡಿ ತಿಂದರೆ ಹೆಂಗಿರುತ್ತೆ ಗೊತ್ತಾ? ಸಖತ್ ಗೈಸ್, ಬೇರೆ ಲೆವೆಲ್. ಸಾಂಬಾರು, ರಸಮ್, ವೈಟ್ ರೈಸು, ಕರ್ಡ್ ರೈಸು ಎಲ್ಲ ಸೆಟ್ ಆಗುತ್ತೆ ಗೈಸ್, ಸಖತ್ತಾಗಿದೆ. ಆದರೆ ಎಷ್ಟೇ ಉಪ್ಪಿನಕಾಯಿ ಇದ್ರೂ ಮೀನು ಉಪ್ಪಿನಕಾಯಿ ಥರ ಯಾವುದು ಬರೋದಿಲ್ಲ. ಸಕ್ಕತ್ತಾಗಿದೆ. ಮ್ಯಾಂಗೋ ಹೆಂಗಿರುತ್ತೋ ಅದಕ್ಕಿಂತ 100% ಹೆಚ್ಚಾಗಿರುತ್ತೆ. ಅಷ್ಟು ಟೇಸ್ಟ್. ಒಂದು ಬಾಯಿ ಇಕ್ಕಿದ ತಕ್ಷಣ ನನ್ನ ಬಾಯಿನ ನೀರು ಬಂದುಬಿಡ್ತು. ಸೊ ವೈಟ್ ರೈಸ್ ಸ್ವಲ್ಪ ಹಾಕ್ಕೊಂಡು ತಿಂದರೆ ಸ್ವರ್ಗ. ಆದರೆ ನಾನು ಹೇಳ್ಬಿಟ್ಟೆ, ವಿಡಿಯೋ ಕಂಪ್ಲೀಟ್ ಆಗೋ ತನಕ ಯಾರು ಅದ್ರ ಕೈ ಹಾಕ್ಬಾರ್ದು ಅಂತ. ಬಿಸಿ ವೈಟ್ ರೈಸ್ ಗೈಸ್. ಸ್ನೇಕ್ ಹೆಡ್ ತಲೆ, ಸ್ನೇಕ್ ಹೆಡ್ದು ಪೀಸು. ಸೊ ಟೇಸ್ಟ್ ಮಾಡೋಣ. ಸೊ ಗೈಸ್, ಈ ತರನೇ ಇದು ತಿನ್ಬೇಕು. ಒಳಗಡೆ ಹೋದ್ರೆ ಹೆಂಗಿದೆ ಗೊತ್ತಾ, ಬಾಯಿ ಒಳಗಡೆ. ಆಹಾ,
ಉಪ್ಪಿನಕಾಯಿ ಟೇಸ್ಟ್ಗೂ ಬಾಯಲ್ಲಿ ನೀರು ಬರ್ತಾ ಇದೆ ಗೈಸ್. ಟೇಸ್ಟ್ ಸಖತ್ತಾಗಿದೆ. ಇದ್ರ ಮೇಲೆ ಏನ್ ಬೇಕಂತಾನೆ ಗೊತ್ತಿಲ್ಲ. ಮಕ್ಕಳಿಗೆ ಮಾಡ್ಕೊಡಿ. ಓಕೆ ವೇಟ್ ಮಾಡಿ 2 ನಿಮಿಷ ಮಾಡಿ. ಸಕ್ಕತ್ತಾಗಿದೆ. ಗೈಸ್, ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ ನಾನು ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ಸಕ್ಕತ್ತಾಗಿದೆ. ಇದು ಫಿನಿಶ್ ಮಾಡೋ ತನಕ ಏನು ಮಾತೇ ಬರ್ತಾ ಇಲ್ಲ. ಆದ್ರೆ ನೀವು ಟ್ರೈ ಮಾಡಿಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋ ನಾನು ಮೀಟ್ ಮಾಡ್ತೀನಿ.